ಸಾರಿಗೆ ಬಸ್ ಬಂದ್ ಬಗ್ಗೆ ಬಿಜೆಪಿ ಹಾಗೆಯೇ ಕಾಂಗ್ರೆಸ್ ನಾಯಕರು ಏನು ಹೇಳಿದ್ದಾರೆ ನೋಡೋಣ. ಸಿದ್ದರಾಮಯ್ಯನವರೇ, ನಾವು ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. 15% ಹೈಕ್ ಮಾಡಿದ್ರು. 15 ಒಂದೇ ಸರಿ. ಆ ಕಾಲದಲ್ಲಿ 10-12 ವರ್ಷದ ಹಿಂದೆ 480 ಕೋಟಿ ಕೊಟ್ಟಿದ್ದೀನಿ. ಇವತ್ತು ಅದರ ಲೆಕ್ಕ ಹಾಕಿದ್ರೆ 1200 ಕೋಟಿ ಅಷ್ಟಾಗುತ್ತೆ. ಕೋವಿಡ್ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಕೋವಿಡ್ ಸಂದರ್ಭ ಕೊಟ್ಟಿಲ್ಲ. ನಾವು ಕೊಟ್ಟಿಲ್ಲ ಅಲ್ಲ ರೀ, ಸಂಬಳನೇ ಕೊಟ್ಟಿಲ್ಲ. ಬೇರೆ ರಾಜ್ಯದವರು ನೌಕರರು ಸಂಬಳನೇ ಕೊಟ್ಟಿಲ್ಲ. ನಾವು ಸಂಬಳ ಕೊಟ್ಟಿದ್ರಿ. 4 ವರ್ಷಕ್ಕೊಂದ್ಸರಿ ಕೊಡಬೇಕು, ಕೊಟ್ಬಿಡಿ. ನಿಮ್ಮ ಹತ್ರ ದುಡ್ಡು ಸರ್ಪ್ಲಸ್ ಇದೆ, ಯಾಕೆ ಅವ್ರಿಗೆ ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀರ? ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಟ್ಟಿಲ್ವಾ? ಹಂಗೆ ಅವರು ಹಗಲು ರಾತ್ರಿ ಕಷ್ಟ ಬೀಳ್ತಾರೆ. ಅವ್ರಿಗೆ ಕೊಡಿ. ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಕೂಡಲೇ ಸರ್ಕಾರ, ಮುಖ್ಯಮಂತ್ರಿ ನಿದ್ದೆ ಮಾಡೋದು ಬಿಟ್ಟು, ಸೋಮಾರಿತನ ಬಿಟ್ಟು ಅವ್ರನ್ನ ಕರೆದು ಇಮಿಡಿಯೇಟಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಇಲ್ಲ ನಿಮ್ಮ ಕೈಲಿ ಆಗಲ್ಲ ಅಂದರೆ ಅಧಿಕಾರ ಬಿಟ್ಟು ಮನೆ ಕಡೆ ಹೋಗಿ. ಸಿದ್ದರಾಮಯ್ಯನವರು ಕರೆದು ಕಾಟಾಚಾರಕ್ಕೊಂದು ಸಭೆ ಮಾಡಿ ಅವರ ಬೇಡಿಕೆಯನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ. ಅವರು ಇಟ್ಟಿರ್ತಕ್ಕಂಥ 2 ಬೇಡಿಕೆಗಳು ಮಾತ್ರ. ಅದನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಹಣಕಾಸಿನ ಮುಂಗಟ್ಟಿದೆ ಅಂತ ಹೇಳಿದ್ರೆ, ಇದಕ್ಕೆ ಸಿದ್ದರಾಮಯ್ಯನವರೇ ಅದನ್ನು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಬೇಕು, ಪರಿಹಾರವನ್ನು ನೀಡಬೇಕು. ನೋಡಿ, ಇವತ್ತು ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಇವತ್ತು ಬಸ್ಗಳು ಸಮಸ್ಯೆ ಆಗಿದೆ. ಸರ್ಕಾರಿ ಬಸ್ಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ. ಗ್ರಾಮಾಂತರ ಭಾಗದಲ್ಲಿ ಪರದಾಡ್ತಾ ಇದ್ದಾರೆ ಕಾಲೇಜಿಗೆ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳುಗಳು. ಕಾರಣ ಏನು? ಇವರ ಗ್ಯಾರಂಟಿಗಳಿಗೋಸ್ಕರ ಗ್ರಾಮೀಣ ಭಾಗದಲ್ಲಿ ಓಡಾಡ್ತಕ್ಕಂಥ ಬಸ್ಗಳನ್ನು ಕಡಿತಗೊಳಿಸಿದ್ದಾರೆ. ಇದರ ಜೊತೆಯಲ್ಲಿ ಅಲ್ಲಿ ನೌಕರರು ಕೂಡ ಸಂಬಳ ಕೊಡದೇ ಇರತಕ್ಕಂಥ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆಗಿದೆ. ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು ಅಲ್ವಾ? ಸ್ಟ್ರೈಕೆಲ್ಲ ಮಾಡಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಈಗ ನಮ್ಮ ಸರ್ಕಾರ ಬಂದ ಮೇಲೆ 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. 5,200 ಬಸ್ಸಸ್ ತೊಗೊಂಡಿದ್ದೀವಿ. ಹಿಂದಿನ ಸರ್ಕಾರದಲ್ಲಿ BMTC ಬಿಟ್ಟರೆ 450 ಬಸ್ ಎಲ್ಲೂ ತೊಗೊಂಡೇ ಇರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ 1 ತಿಂಗಳ ಸಂಬಳ 2 ಸಲ ಕೊಡೋರು. ನಾವೆಲ್ಲ 1ನೇ ತಾರೀಕು ಕರೆಕ್ಟಾಗಿ ಕೊಡ್ತಾಯಿದ್ದೀವಿ. ಮತ್ತು ಅವರು ಕೂಡ ಅಷ್ಟೇ. ಈ ನಮ್ಮ ಶಕ್ತಿ ಪ್ರಾರಂಭ ಆದಮೇಲೆ ಅವರು ಚೆನ್ನಾಗೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇದೆಲ್ಲ ಮಾತುಕತೆ ಮುಖಾಂತರ ಪರಿಹಾರ ಮಾಡ್ಕೋಬೇಕು. ಸ್ಟ್ರೈಕು ಪರ್ಯಾಯ ಇದ್ದಾರೆ, ಫೈನಲ್ ಅಲ್ಲ. ಪ್ರತಿಭಟನೆ ಬಿಟ್ಟು ಕೆಲಸಕ್ಕೆ ಹಾಜರಾಗಿ ಮಾತನ್ನು ಹೇಳ್ತೀವಿ. ಹಾಜರಾಗಬೇಕು, ಮಾತುಕತೆ ಮುಖಾಂತರ ಮುಗಿಸ್ಕೊಳ್ಳೋಣ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೆಷನ್ ಆದಮೇಲೆ ಇನ್ನೊಂದ್ಸಲಿ ಸೇರೋಣ. ಸಣ್ಣ ಪುಟ್ಟದ್ದೇನು ಅಂಥ ಘಟನೆಗಳು, ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದೂ ಇನ್ನೂ ವರದಿ ಆಗಿಲ್ಲ. ಅಂಥದ್ದೇನಾದರೂ ಆದರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು. ಆದರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ. ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದರೆ ಆಗಿರೋದು. ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ. ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿರುವಂಥದ್ದು ಮುಖ್ಯವಾಗಿ ಹಿಂಬಾಕಿ ವಿಚಾರಕ್ಕೆ. ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಸರ್? ಅವ್ರಿಗೆ ಯಾಕೆ ಇಲ್ಲ, ಅದು ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ. ನಮಗೇನು ಅದ್ರ ಬಗ್ಗೆ